ದಕ್ಷಿಣ ಜಿಲ್ಲೆ ಈ ಮೇಲ್ಕಂಡ ಸಹಕಾರ ಸಂಘದ 24-25 ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಎಚ್.ಎಸ್. ಹರೀಶ್ ಕುಮಾರ್ ಅವರು ಬೆಂಗಳೂರು ನಿರ್ದೇಶಕರು, ಬೆಂಗಳೂರು ಹಾಲು ಒಕ್ಕೂಟ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊನ್ನೆ ರಾಕೇಶ್ ಅಗಡಿ ಅವರು ಉಪ ವ್ಯವಸ್ಥಾಪಕರು, ಬೆಂಗಳೂರು ಹಾಲು ಒಕ್ಕೂಟ ಅರವಳಿ ಕ್ಷೇತ್ರ. ರಾಜ್ಕುಮಾರ್ ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಕೃಷ್ಣಮ್ಮನವರು ಮನೆ ನಿರ್ದೇಶಕರು, ಅವರು ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮೋಟಮ್ಮ ನಿರ್ದೇಶಕರು, ಅವರು ಕೂಡ ಸ್ವಾಗತ, ಮೋಟಯ್ಯ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ಹಮ್ಮಿಕೊಳ್ಳಲಾಗಿದೆ ಹೊನ್ನಗನೋಡಿಯ ಮೇಲ್ಕಂಡ ಸಂಘದ 24-25 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಮಹಾಸಭೆಯನ್ನು ದಿನಾಂಕ 23/9/25 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಸಂಘದ ಅಧ್ಯಕ್ಷರು ಬಸವರಾಜ ಎಂ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರು, ಅಧ್ಯಕ್ಷರು, ಬೆಂಗಳೂರು ಹಾಲು ಒಕ್ಕೂಟ ಬೆಂಗಳೂರು. ಶ್ರೀ ಎಚ್.ಎಸ್. ಹರೀಶ್ ಕುಮಾರ್ ಅವರು, ನಿರ್ದೇಶಕರು, ಬೆಂಗಳೂರು ಹಾಲು ಒಕ್ಕೂಟ ಹಾರೋಳಿ ಕ್ಷೇತ್ರ. ಶ್ರೀ ರಾಕೇಶ್ ಅಗಡಿ ಅವರು, ಉಪವ್ಯವಸ್ಥಾಪಕರು, ಬೆಂಗಳೂರು ಹಾಲು ಒಕ್ಕೂಟ ಹಾರೋಳಿ ಕ್ಷೇತ್ರ. ಶ್ರೀ ರಾಜ್ಕುಮಾರ್ ಅವರು, ಕೃಷಿ ಅಧಿಕಾರಿಗಳು, ಬೆಂಗಳೂರು ಹಾಲು ಒಕ್ಕೂಟ ಹಾರೋಳಿ. ನಮಸ್ಕಾರ. ಏನಿವತ್ತು ಹೊನ್ನಗನೋಡಿ ಹಾಲು ಸಹಕಾರ ಸಂಘದ 24-25 ವಾರ್ಷಿಕ ಮಹಾಸಭೆಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಸಭೆಗೆ ತಾಲೂಕಿನ ನಿರ್ದೇಶಕರಾದ ಶ್ರೀ ಹರೀಶ್ ಸರ್ ಅವರು ಮತ್ತು ಸಂಘದ ಅಧ್ಯಕ್ಷರಾದ ಬಸವರಾಜ ಎಂ ಅವರು ಮತ್ತು ಶಿಬಿರದ ಉಪವ್ಯವಸ್ಥಾಪಕರಾದ ರಾಕೇಶ್ ಅಗಡಿ ಅವರು ಮತ್ತು ಕೃಷಿ ಅಧಿಕಾರಿಗಳು ಮತ್ತು ಎಲ್ಲ ಹಾಲು ಉತ್ಪಾದಕರು, ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು, ಪತ್ರಕರ್ತರು ಎಲ್ಲ ಏನಂದರೆ ಹೊನ್ನಗನೋಡಿ ಹಾಲು ಉತ್ಪಾದಕ ಸಹಕಾರ ಸಂಘದ ಏಪ್ರಿಲ್ 2024 ಮಾರ್ಚ್ 31, 2025 ಸಂಘದಲ್ಲಿ ಏನು ಖರೀದಿ ಮತ್ತು ಮಾರಾಟಗಳಾಗೈತೆ ಅಂತ ನೋಡಿದಾಗ ಹಾಲು ಖರೀದಿ 2,38,31,349 ಹಾಲು ಖರೀದಿ ಆಗೈತೆ. ಖರೀದಿ ಆಗಿರೋ ಹಾಲು ಒಕ್ಕೂಟಿಗೆ ಮಾರಾಟ ಆಗಿರೋದು 2,63,40,725 ರೂಪಾಯಿ 21 ಪೈಸಾ. ಸ್ಯಾಂಪಲ್ ಹಾಲು ಮಾರಾಟ 1,56,477 ರೂಪಾಯಿ. ಸ್ಥಳೀಯ ಹಾಲು ಮಾರಾಟ 67,042 ರೂಪಾಯಿ. ಇಷ್ಟು ಮಾರಾಟ ಆಗಿರೋಂಥದ್ದು. ಮತ್ತೆ ಒಕ್ಕೂಟದಲ್ಲಿ ಕಡಿತ ಆಗಿರೋದು ನೋಡುವಾಗ ಒಕ್ಕೂಟದ ಲೇವಿ ವೆಚ್ಚ 5,81,478 ರೂಪಾಯಿ 75 ಪೈಸಾ. ಎಐ ವೆಚ್ಚ 5,400. ಸ್ಥಳೀಯ ಹಾಲು ಮಾರಾಟ ಲೇವಿ 5,766. ಈ ಖರೀದಿ ಮತ್ತು ಮಾರಾಟಗಳನ್ನ ನೋಡಿದಾಗ ಈ ಒಂದು ವರ್ಷದಲ್ಲಿ ಸಂಘಕ್ಕೆ 21,40,250 ರೂಪಾಯಿಯಷ್ಟು ಒಂದು ವ್ಯಾಪಾರ ಲಾಭ ಬಂದೈತೆ. ಹಾಲು ವ್ಯಾಪಾರ ಲಾಭ ಬಂದೈತೆ 21,40,250 ಪೈಸಾ. ಅದೇ ರೀತಿ ಪಶು ಆಹಾರ ವ್ಯಾಪಾರ ಲಾಭ 35,435 ರೂಪಾಯಿ. BDCC ಬ್ಯಾಂಕ್ ಬಡ್ಡಿ 12,225 ರೂಪಾಯಿ. ಒಕ್ಕೂಟದ ಠೇವಣಿ ಮೇಲಿನ ಬಡ್ಡಿ 702 ರೂಪಾಯಿ. ಒಕ್ಕೂಟದ ಷೇರು ಡಿವಿಡೆಂಡು 3,880 ರೂಪಾಯಿ 99 ಪೈಸಾ. ಇತರೆ ಆದಾಯಗಳಲ್ಲಿ ಸ್ಯಾಂಪಲ್ ಹಾಲಿನ ಬೋನಸ್ಸು 1,683 ರೂಪಾಯಿ. ಇತರೆ ಆದಾಯಗಳು 4,700 ರೂಪಾಯಿ. ಒಟ್ಟು ಸಂಘದ ಒಟ್ಟು ಆದಾಯ 21,98,876 ರೂಪಾಯಿ 45 ಪೈಸಾ ಈ ಒಂದು ವರ್ಷದ ಆದಾಯ. ಅದರಲ್ಲಿ ಒಂದು ವರ್ಷದ ಖರ್ಚುಗಳು ಏನಂತ ನೋಡಿದಾಗ ಸಿಬ್ಬಂದಿ ವೇತನ 6,64,980 ರೂಪಾಯಿ. ಸಿಬ್ಬಂದಿ ಭವಿಷ್ಯ ನಿಧಿ ವಂತಿಗೆ 85,680 ರೂಪಾಯಿ. ಬ್ಯಾಂಕ್ ವೆಚ್ಚ 510 ರೂಪಾಯಿ 46 ಪೈಸಾ. ಪ್ರಯಾಣ ಭತ್ಯೆ 10,070 ರೂಪಾಯಿ. ಕ್ಷೀರಸಿರಿ CD ವೆಚ್ಚ 1,600 ರೂಪಾಯಿ. DTP ಮುದ್ರಣ ವೆಚ್ಚ 10,200 ರೂಪಾಯಿ. ಪ್ರಿಂಟರ್ ರೋಲು 9,800 ರೂಪಾಯಿ. ಸ್ಟೇಷನರಿ 15,898 ರೂಪಾಯಿ. ಕ್ಲೀನಿಂಗ್ ವೆಚ್ಚ 8,290 ರೂಪಾಯಿ. ಪುಸ್ತಕ ಫಾರಮು 4,000 ರೂಪಾಯಿ. ಪ್ರಿಂಟರ್ ನಿರ್ವಹಣೆ 4,975 ರೂಪಾಯಿ. ಪ್ರಿಂಟರ್ ರಿಪೇರಿ 2,600 ರೂಪಾಯಿ. ಅನಲೈಸರ್ ರಿಪೇರಿ 3,600 ರೂಪಾಯಿ. ಫ್ಯಾಕ್ಟ್ ಮಿಷಿನ್ ರಿಪೇರಿ 4,675 ರೂಪಾಯಿ. ತಂತ್ರಾಂಶ ಅಳವಡಿಕೆ 1,800 ರೂಪಾಯಿ. ತೂಕದ ಯಂತ್ರ ಸತ್ಯಮಾಪನ 2,500 ರೂಪಾಯಿ. ತೂಕದ ಯಂತ್ರದ ರಿಪೇರಿ 6,700 ರೂಪಾಯಿ. BMC ಅನ್ನ ಮೋಟಾರ್ ರಿಪೇರಿ 7,800 ರೂಪಾಯಿ. ದುರಸ್ತಿ ವೆಚ್ಚ ವಿದ್ಯುತ್ 10,620 ರೂಪಾಯಿ. ಹಸುವೆತ್ತುವ ಯಂತ್ರದ ರಿಪೇರಿ ವೆಚ್ಚ 6,900 ರೂಪಾಯಿ. ಫ್ಯಾನ್ ರಿಪೇರಿ 1,800 ರೂಪಾಯಿ. ಸಂಘದ ಮುಂದೆ ಮಣ್ಣು ಹೊಡೆಸಿದ್ದು 3,000 ರೂಪಾಯಿ. ರಾಸುಗಳ ಕಾಲುಬಾಯಿ ಜ್ವರದ ಲಸಿಕೆ 1,800 ರೂಪಾಯಿ. ರಾಸು ವಿಮೆ ವೆಚ್ಚ 577 ರೂಪಾಯಿ.
ನೀರಿನ ಪೈಪ್ ಖರೀದಿ 1650 ರೂಪಾಯಿ, ನೀರು ಖರೀದಿ 500 ರೂಪಾಯಿ, ತೆರಿಗೆ ಬಾಬ್ತು 20,556 ರೂಪಾಯಿ, ನ್ಯಾಯಾಲಯದ ವೆಚ್ಚ 10,000 ರೂಪಾಯಿ, ಇತರೆ ವೆಚ್ಚಗಳು 174 ರೂಪಾಯಿ, ಪಶು ಆರೈಸಿದ ಕೂಲಿ 7,250 ರೂಪಾಯಿ, ಸಂಘದ ವಿದ್ಯುತ್ ಬಿಲ್ಲು 12,682 ರೂಪಾಯಿ, ಪರೀಕ್ಷಾ ವೆಚ್ಚ 10,200 ರೂಪಾಯಿ, ಅಂತರ್ಜಾಲ ವೆಚ್ಚ 4,350 ರೂಪಾಯಿ, ಸೀಲಿಂಗ್ ಕ್ಲಿಪ್ಪು ಟೇಪು 5,850 ರೂಪಾಯಿ, ನೀರು ಹಾಲು ಸರಬರಾಜು ದಂಡ ವಾಪಸ್ಸು 11,524 ರೂಪಾಯಿ, ಆಯುಧ ಪೂಜೆ ವೆಚ್ಚ 20,000 ರೂಪಾಯಿ, ಸಹಾಯಕನಿಗೆ ಸನ್ಮಾನ ಸಮಾರಂಭ ವೆಚ್ಚ 10,000 ರೂಪಾಯಿ, ಸಭೆ ಸಮಾವೇಶ ವೆಚ್ಚ 1,050 ರೂಪಾಯಿ, ಮಹಾಸಭೆಯ ವೆಚ್ಚ 1,05,000 ರೂಪಾಯಿ. ಇಷ್ಟು ಯಾವ ಬಂತು. ಈಗ ಖರ್ಚುಗಳು, ವೇತನ ಮತ್ತು ಖರ್ಚುಗಳನ್ನ ಓದಿದ್ವಿ. ಅದೇ ರೀತಿ ಅವಕಾಶಗಳನ್ನ ತೆಗೆದಿಕ್ಕವ್ರೆ. ಅದೇನಂತ ನೋಡಿದಾಗ ಲೆಕ್ಕ ಪರಿಶೋಧನಾ ಶುಲ್ಕ 36,726 ರೂಪಾಯಿ, ಮಾಜಿ ಉತ್ಪಾದಕರ ಬ್ಯಾಂಕ್ ಖಾತೆ ವಸೂಲಾತಿ ಅವಕಾಶ 50,000 ರೂಪಾಯಿ, ಮಾಜಿ ಕಾರ್ಯದರ್ಶಿ ಶ್ರೀ ನಾಗರಾಜು ಸಿ ವಸೂಲಾತಿ ಅವಕಾಶ 41,868 ರೂಪಾಯಿ, ಸಿಬ್ಬಂದಿ ಗ್ರಾಚ್ಯುಟಿ 57,260 ರೂಪಾಯಿ, ಪೀಠೋಪಕರಣ ಸೌಕರ್ಯ ನಿಧಿ 8,534 ರೂಪಾಯಿ, ಯಂತ್ರೋಪಕರಣ ಸೌಕರ್ಯ ನಿಧಿ 21,657 ರೂಪಾಯಿ, ಕಟ್ಟಡ ಸೌಕರ್ಯ ನಿಧಿ 1,79,026 ರೂಪಾಯಿ. ಇಷ್ಟು ಅವಕಾಶಗಳನ್ನ ತೆಗೆದಿಟ್ಟವ್ರೆ. ಏನೋ ಈಗ ಲಾಭ ಬಂತು, ಮತ್ತೆ ಅವಕಾಶಗಳು, ಮತ್ತೆ ಖರ್ಚು ವೆಚ್ಚಗಳು, ವೇತನ ಕಳೆದ ಮೇಲೆ ಒಂದು ಸಂಘಕ್ಕೆ ನಿವ್ವಳ ಲಾಭ ಅಂತೇಳಿ 7,12,643 ರೂಪಾಯಿ 99 ಪೈಸೆ ನಿವ್ವಳ ಲಾಭ ಬಂದೈತೆ. 7,12,643 ರೂಪಾಯಿ 99 ಪೈಸೆ ಈ ಒಂದು ವರ್ಷದಲ್ಲಿ. ಹೌದು, ಈ ವರ್ಷಕ್ಕೆ ವೇತನ ಖರ್ಚುಗಳು ಅವಕಾಶಗಳು ತೆಗೆದಿ ಎಲ್ಲ ತೆಗೆದಿ ಅಷ್ಟಿರೋದು. ಟೋಟಲ್ ಸಂಘದಲ್ಲಿ ಎಷ್ಟಿರೋದು ಅದು ಬ್ಯಾಂಕ್ ಬ್ಯಾಲೆನ್ಸ್ ಹೇಳಿ. ಮಾರ್ಚ್ ಎಂಡಿಗೆ ನಿಮ್ಮ ಸಂಘದಲ್ಲಿ ಮಾರ್ಚ್ ಎಂಡಿಗೆ ಇರುವಂಥದ್ದು 11,09,182 ರೂಪಾಯಿ ಬ್ಯಾಂಕಲ್ಲಿ ಐತೆ. ಕ್ಯಾಶ್ 11,09,182 ರೂಪಾಯಿ ಬ್ಯಾಂಕಲ್ಲಿ ಐತೆ. ಅದೇ ರೀತಿ ಒಕ್ಕೂಟದಲ್ಲಿ ಷೇರು 8,90,000 ಐತೆ. ಕಾಯಂ ಠೇವಣಿ 10,800 ರೂಪಾಯಿ ಐತೆ. ಜಿಲ್ಲಾ ಸಹಕಾರ ಯೂನಿಯನ್ ಸದಸ್ಯತ್ವ 2,000 ರೂಪಾಯಿ ಐತೆ. ಸಿಬ್ಬಂದಿ PF, BMC ವಿದ್ಯುತ್ ಠೇವಣಿ 55,920 ರೂಪಾಯಿ ಐತೆ. ಜಿಲ್ಲಾ ಕೇಂದ್ರ ನಿಶ್ಚಿತ ಠೇವಣಿ 60,000 ರೂಪಾಯಿ ಐತೆ. ಜಿಲ್ಲಾ ಕೇಂದ್ರ ಷೇರು 10,000 ರೂಪಾಯಿ. ಇಷ್ಟು ನಿಧಿಗಳಿರುತ್ತೆ. ಬರಬೇಕಾಗಿರುವಂತ ಹಾಲಿನ ಬಿಲ್ ಒಂದು ಬರ್ಬೋದು. ಅದ್ರ ಜೊತೆಗೆ ಮಾರ್ಚ್ 2 ಬಿಲ್ ಬಾಕಿ ಉಳ್ಕೋತು. 20,01,371 ರೂಪಾಯಿ ಅಷ್ಟು 2 ಬಿಲ್ ಬಾಕಿ ಉಳ್ಕೊಳ್ತು. ಅದು ಕೂಡ ಸಂಘಕ್ಕೆ ಬರಬೇಕು ಅಂತ ಇರ್ತದೆ. ಅದೇ ರೀತಿ ಒಂದು ಬಿಲ್ಲು ರೈತರು ಕೊಡಬೇಕು. ಅದನ್ನ ನೋಡಿದಾಗ 10,11,880 ರೂಪಾಯಿ ಕೊಡಬೇಕು ಮಾರ್ಚ್ ಎಂಡಿಗೆ. 2 ಬಿಲ್ಲು ಒಕ್ಕೂಟದಲ್ಲಿ ನಮಗೆ ಬರಬೇಕು, ಒಂದು ಬಿಲ್ ಅವ್ರ ರೈತರು ಕೊಡಬೇಕು. ಇಟ್ಕೋಬಹುದು. ಇನ್ನು ಏನು ಈ ವರ್ಷ ಲಾಭ ಬಂದಿದೆ 7,12,643 ರೂಪಾಯಿ 99 ಪೈಸೆ. ಅದನ್ನ ಸಂಘದಲ್ಲಿ ಹಂಗೆ ಇಟ್ಕೊಳ್ಳೋದಕ್ಕೆ ಬರಲ್ಲ. 10 ನಿಧಿಗಳಾಗಿ ಅದನ್ನ ವಿಂಗಡಣೆ ಮಾಡಬೇಕು ಉಪಯೋಗಿಗಳ ಪ್ರಕಾರ. ಅದೇನಂತ ನೋಡಿದಾಗ ಆಪಾದ ನಿಧಿಗೆ 25%, 2,57,431 ರೂಪಾಯಿ 83 ಪೈಸೆ. ಕಟ್ಟಡ ನಿಧಿಗೆ 5%, 26,724 ರೂಪಾಯಿ 14 ಪೈಸೆ. ಶಿಕ್ಷಣ ನಿಧಿಗೆ 2%, 10,155 ರೂಪಾಯಿ 17 ಪೈಸೆ. ಷೇರು ಡಿವಿಡೆಂಡು 15%, 3,562 ರೂಪಾಯಿ 50 ಪೈಸೆ. ಉತ್ಪಾದಕರ ಬೋನಸ್ 65%, 3,21,126 ರೂಪಾಯಿ 75 ಪೈಸೆ. ರಾಷ್ಟ್ರೀಯ ನಿಧಿ 5%, 8,645 ರೂಪಾಯಿ 72 ಪೈಸೆ. ಸಹಕಾರ ಪ್ರಚಾರ ನಿಧಿಗೆ 5%, 8,645 ರೂಪಾಯಿ 72 ಪೈಸೆ. ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ 5%, 8,645 ರೂಪಾಯಿ 72 ಪೈಸೆ. ದಾನ ಧರ್ಮ ನಿಧಿ 10%, 17,291 ರೂಪಾಯಿ 44 ಪೈಸೆ. ಸಿಬ್ಬಂದಿ ಬೋನಸ್ 10%, 55,415 ರೂಪಾಯಿ. ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಎಷ್ಟು ಸರ್? ಆಪತ್ತಲ್ಲಿ ರಿಸರ್ವ್ ಫಂಡ್ 2,52,431. ಅದನ್ನ ನೀವು ಬಂದಂತ ಲಾಭದಲ್ಲಿ ಪ್ರತಿ ವರ್ಷ ಏನು ವಿಧಿಗಳ ಪ್ರಕಾರ ವಿಂಗಡಣೆ ಮಾಡಬೇಕು ಅದನ್ನ ಎತ್ತಿಡ್ಬೇಕು. ಪ್ರತಿ ವರ್ಷ ಎಲ್ಲ ಸಂಖ್ಯೆಗಳು ಅಷ್ಟೇ. ಇದರಲ್ಲಿ ನೀವು ಬಳಸ್ಕೊಳ್ಳುವಂಥದ್ದು ಉತ್ಪಾದಕ ಬೋನಸ್ ಕೊಡಬೇಕು. ಎಷ್ಟು? 3,21,126. ಸಹಕಾರ ಶಿಕ್ಷಣ ನಿಧಿ ಕೊಡಬೇಕು 10,155. ಮತ್ತೆ ಸಿಬ್ಬಂದಿ ಬೋನಸ್ ಕೊಡಬೇಕು. ಇಷ್ಟು ಮಾತ್ರ ನಿಮ್ಗೆ ಹೊರಗಡೆ ಹೋಗುವಂಥದ್ದು. ಬಾಕಿ ನಿಧಿಗಳು ನಿಮ್ಮ ಸಂಘದಲ್ಲಿ ಏನಾದ್ರು ಬಳಸ್ಕೊಂಡ್ರೆ ಮಾತ್ರ ಅದು ನಿಧಿಗಳಾಗಿ ಬಳಸ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಸಂಘ ಹಂಗೆ ಉಳ್ಕೋಬಹುದು. ಕಂಪಲ್ಸರಿ ಎಲ್ಲ ಸೊಸೈಟಿಲಿ ಇರೋದೇ. ಹೌದು, ಅದು ಎತ್ತಿಡ್ಲೇಬೇಕು. ಅಲ್ಲ ಸರ್, ಮೊದಲೇ ಪೇಪರ್ ಬರ್ತಿದ್ದಲ್ಲ ಮತ್ತೆ ಹೇಳಿದ್ರಲ್ಲ ನಿಮ್ಗೆ ಬೇರೆ ಯಾವ್ದು ಇದು ವಿಲೇವಾರಿ ಮಾಡಬೇಕು. ಈಗ ನಿಮ್ಗೆ 7 ಲಕ್ಷ ಬಂದೈತಲ್ರಿ ಲಾಭ. ಮಾರ್ಚ್ ಗಂಟೆ ಹಾಕಿದ್ರೆ ಹಾಲು ಹಾಕಿರೋ ದುಡ್ಡಿನ ಮೇಲೆ 1 ರೂಪಾಯಿ 34 ಪೈಸೆ. 100 ರೂಪಾಯಿ ಹಾಲು ಹಾಕಿದ್ರೆ 1 ರೂಪಾಯಿ 34 ಪೈಸೆ ನಿಮಗೆ ಬೋನಸ್ ರೂಪದಲ್ಲಿ ಬರ್ತದೆ. ಮಾಡೋದು ಚೆನ್ನಾಗಿ ಬಂದ್ರೆ ಮುಂದಿನ ವರ್ಷ ಎಷ್ಟು ಲಾಭ ಮಾಡ್ಬೋದು, ಎಷ್ಟು ಖರ್ಚು ಆಗ್ಬೋದು, ಎಷ್ಟು ಉಳಿಬೋದು ಅಂತ ಒಂದು ಅಂದಾಜು ಬಜೆಟ್ ಮಾಡಿದೀವಿ. ಈಗ ಏನು ನಿಮ್ದು ಹಾಲು ಏನು ಪ್ರಸ್ತುತ ಬರ್ತದೆ ಅದಕ್ಕೆ ಒಂದು 5% ಹೆಚ್ಚು ಕಡಿಮೆ ಮಾಡಿ ಹಾಕಿದ್ದೀವಿ. ಹಂಗೆ ನೋಡಿದಾಗ ವ್ಯಾಪಾರ ಲಾಭ 22,47,262 ರೂಪಾಯಿ ಅಷ್ಟು ಒಂದು ವ್ಯಾಪಾರ ಲಾಭ ಬರ್ಬೋದು ಅಂದಾಜು ಮಾಡಿಕೊಂಡು ಅದರಲ್ಲಿ ಸಿಬ್ಬಂದಿ ವೇತನ 6,87,120 ರೂಪಾಯಿ, ಪ್ರಯಾಣ ಭತ್ಯೆ 11,000 ರೂಪಾಯಿ, ಮುದ್ರಣ ವೆಚ್ಚ 14,000 ರೂಪಾಯಿ,
ಸ್ಟೇಷನರಿ ವೆಚ್ಚಗಳು 26,000 ರೂಪಾಯಿ, ಪರೀಕ್ಷಾ ವೆಚ್ಚ 9,500 ರೂಪಾಯಿ, ಪುಸ್ತಕ ಫಾರಂ 7,500 ರೂಪಾಯಿ, ರಿಪೇರಿ ವೆಚ್ಚಗಳು 28,000 ರೂಪಾಯಿ, EWS ತೂಕದ ಸತ್ಯಮಾಪನ 2,500 ರೂಪಾಯಿ, ವಿದ್ಯುತ್ 17,500 ರೂಪಾಯಿ, ಮಹಾಸಭೆ ವೆಚ್ಚ 1,10,000 ರೂಪಾಯಿ, ಆಯುಧ ಪೂಜೆ 30,000 ರೂಪಾಯಿ, ಕೂಲಿ ವೆಚ್ಚ 8,000 ರೂಪಾಯಿ, ತೆರಿಗೆ 21,000 ರೂಪಾಯಿ, ತಂತ್ರಾಂಶದ್ದು 4,500 ರೂಪಾಯಿ, ಇತರೆ ವೆಚ್ಚಗಳು 40,000 ರೂಪಾಯಿ. ಒಟ್ಟು 10,14,620 ರೂಪಾಯಿ ಖರ್ಚಾಗಬಹುದು ಅಂತೇಳಿ ಮುಂದಿನ ವರ್ಷ ನಿಮಗೆ 11,44,962 ರೂಪಾಯಿ ನಿವ್ವಳ ಲಾಭ ಉಳಿಸಬಹುದು ಅಂತ ಅಂದಾಜು ಬಜೆಟ್ ಮಾಡಿದ್ವಿ. 4-1 ಬರೋದೇ ಕಷ್ಟ, ಆ ಮಟ್ಟಿಗೆ ಆಗೈತೆ. ಇವತ್ತಿನ ದಿನದಲ್ಲಿ ನಮಗೆ 4-3-4-4 ಒಕ್ಕೂಟಕ್ಕೆ ನಾವು ಕೊಡಬೇಕು. ಹಂಗಾಗಿ ಎಲ್ಲರೂ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಬೇಕು. ಏನು ಹಸುಗಳಿಗೆ ಪಶು ಆಹಾರ ಖನಿಜ ಮಿಶ್ರಗಳು ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಉಪವ್ಯವಸ್ಥಾಪಕರು ಹೇಳ್ತಾರೆ. ನಮ್ಮ ಡೈರಿಗೆ ಅಮೌಂಟ್ ಎಷ್ಟು ಕೊಡ್ತಾರೆ? 7,12,643 ರೂಪಾಯಿನಲ್ಲಿ ನಮ್ಮ ಡೈರಿಲಿ ಅಮೌಂಟ್ ಅಂತ ನಾವು ಹೇಳ್ಕೊಳಕ್ಕೆ ಪಾಸ್ಬುಕ್ ತಗೊಂಡು ಹೇಳ್ಬಿಟ್ಟು ಬೋನಸ್ ತೆಗೆದ್ಬಿಟ್ಟು ಹೇಳಿ ಲಾಭ ಅಂತ ಹೇಳಿ ಬೋನಸ್ ಸಿಬ್ಬಂದಿ ಬೋನಸ್ ಅದೆಲ್ಲ ರೆಡಿ ಮಾಡ್ಕೊಳ್ಳಿ. ಚೆಕ್ ಹೇಳಿ ಬರೀ ಚೆಕ್ ಕೊಡೋದು ಬನ್ನಿ ಅಲ್ಲ. ಹಾಲು ಹಾಕಂತ ಉತ್ಪಾದಕರು ಮರಣ ಹೊಂದಿದ್ರೆ ಅಮೂಲ್ಯ ವಿಮೆ ಯೋಜನೆಯಲ್ಲಿ ಇನ್ನು ನೀವು 400 ರೂಪಾಯಿ ಕಟ್ಟಿರ್ತೀರ. ಬೆಂಗಳೂರು ಹಾಲು ಒಕ್ಕೂಟ ಕೂಡ 400 ರೂಪಾಯಿ ಕಟ್ಟಿರುತ್ತೆ. ಇದರಲ್ಲಿ ಮರಣ ಹೊಂದಿದಂಥ ಉತ್ಪಾದಕರಿಗೆ 1,00,000 ರೂಪಾಯಿ ಅವರ ಅವಲಂಬಿತರಿಗೆ ಚೆಕ್ ಬಂದಿದೆ. ಅದು ಅಲ್ಲದೆ ಯಾರು ವಿಮೆ ಮಾಡಿಸಿರಲ್ಲ 70 ವರ್ಷ ಮೇಲಾಗಿತ್ತೆ ಅದು ಕೂಡ ನಿರ್ದೇಶಕರ ಅನುದಾನದಲ್ಲಿ 25,000 ರೂಪಾಯಿ ಕೊಡ್ತಾರೆ. ಅದನ್ನು ಕೂಡ ಬಂದಿದೆ. ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರು ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. 7,12,000. ಹೋದ ವರ್ಷ ಹೇಳಿದ್ದು ಇವಾಗಿನ ಬ್ಯಾಂಕ್ ಬ್ಯಾಲೆನ್ಸ್ ಹೋದ ವರ್ಷದ್ದು ಹಂಗೆ ಕ್ಯಾರಿ ಓವರ್ ಆಗಿರ್ತೈತೆ. ಅದನ್ನು ಸೇರಿಸ ಇವಾಗ 11,27,11,36,690 ರೂಪಾಯಿ ಆಯ್ತು ಅಂತ ಹೇಳ್ತಾ ಇರೋದು. ಅದು ಕ್ಯಾರಿ ಓವರ್ ಆಗಿರ್ತದೆ. ಪ್ರತಿ ವರ್ಷನೂ ನಿಮಗೆ ಲಾಭ ಎಲ್ಲ ಸೇರ್ಕೊಂಡು ಬಂದಿರುತ್ತೆ. ಹೋದ ವರ್ಷ ಸೇರ್ಕೋತಾರೆ ಈ ವರ್ಷ ಡೈರಿ ಎಲ್ಲಿಂದ ಬಂದಿರ್ತದ ಅಲ್ಲಿಂದ ಏನಂತ ಹೇಳಿದರೆ ಏನಂತ ಈಗ ಅವರು ಗಾಡಿಲಿ ಏನ್ ತೀರ್ಮಾನ ಮಾಡ್ತಾರೋ ಕೋರ್ಟಿಂದ ಆದೇಶ 21 ಕೊಟ್ಟರೆ ಯಾಕೆ ಕೊಡ್ತಾರೆ ಕೊಡ್ಲೆ ಬಾಡಿ ಕೊಡ್ಲಿ ಅವರು ಕೆಲಸನೂ ಕೇಳ್ತಾವ್ರೆ ಕೊಡ್ಬೇಕು ಅಂತವ್ರೆ, ಮತ್ತೆ ಸಂಬಳನೂ ಕೊಡ್ಬೇಕು ಅಂತ ಆದೇಶ ತಗೊಂಡ್ಬಂದವ್ರು ಅವರು. ಅವಾಗ ನಿಮ್ಮ ಬಾಡಿಲಿ ಏನು ಹೇಳ್ತಾರೆ ಅಂತ ಬರ್ಕೊ ಬಂದ್ರೆ ಹೇಳೋರೆ ಈಗ ನಾವು ನೀವು ಮಾತಾಡೋದು ನೀವು ಮಾತಾಡೋಣ ಇದೆ ಈಗ ಬಂದಿಲ್ಲ ಅಲ್ಲಿಗೆ ನೀವು ಮಾತಾಡೋ ನಿಮ್ಮ ಮುಂದೆ ಕೂಡ ನೀವು ಮಾತಾಡೋಣ. ಏನ್ ನಿಮ್ ಬಾಡಿ ಏನ್ ತೀರ್ಮಾನ ತಗೋದ ಅದನ್ನ ಇಲ್ಲ ಕೊಡ್ಲೇಬೇಕು ಅಂತ ಇಲ್ಲ ಕೊಡ್ಬೇಡ ಅಂತ ಏನ್ ಬರ್ಸಿದ್ರೆ ಬರ್ಕೊಂಡು ತಗೋಬಾ ಅಂತ ಅಂದ್ರು. ಆಯ್ತು, ನಾವು ಆದೇಶ ಮಾಡೋದು. ಈಗ ನಮ್ಮ ಹಳೆ ಬಾಡಿ ಮಾಡಿದ್ದು ಈಗೇನು ಬಾಡಿ ಇದೆ ಅದನ್ನ ತಗೊಂಡು ಉತ್ತರ ಕೊಡು. ಗಾಡಿಲಿ ಬಾಡಿ ಕೊಡು. ಕೋರ್ಟ್ ಆದೇಶದಾಗೆ ಅವ್ರನ್ನ ಕೆಲ್ಸಕ್ಕೆ ತಗೋಬೇಕು, ಸಂಬಳವನ್ನು ಕೊಡ್ಬೇಕು ಅಂತ ಬಂದಿದೆ ಆದೇಶ. ಅದೇ ಇಲ್ಲಿಂದ ಬಾಡಿ ಏನ್ ತೀರ್ಮಾನ ಮಾಡಿ ಕೋರ್ಟ್ ಆದೇಶ ಹಳೆ ಬಾಡಿದ ಕೋರ್ಟ್ ಆದೇಶ ಹೊಸ ಬಾಡಿ ಮೇಲೆ ಬಂದದ, ಹಳೆ ಬಾಡಿ ಮೇಲೆ ಬಂದದ, ಅದು ತೀರ್ಮಾನ ಮಾಡೋದು ಅವರು. ಮಗಳು ಹುಷಾರಿರ್ಲಿಲ್ಲ, ಅವರು ವಾದ ಮಾಡ್ಲಿಲ್ಲ. ಅಲ್ಲ ಇಲ್ಲಿ ಹಂಗಂತ ಹಳೆ ಬಡಿ ಹೊಸ ಬಡಿ ತೀರ್ಮಾನ ಕೋರ್ಟ್ ಅಲ್ಲಿ ಆದೇಶ ಬಂದ್ರೆ ಈಗ ಡೈಲಿ ಸೊಸೈಟಿ ರೈತರ ಮೇಲೆ ಹೊಣೆ ಬರೋದದು. KTಲಿ ರೈತರ ಮೇಲೆ ಹೊಣೆ ಬರಲ್ಲ. ಈಗ ಬರ್ಲಿ ರೈತರ ಮೇಲೆ ಬರೋದು ಬರ್ಲಿ. ARDR ಇವಾಗ ನೀವೇನ್ ಬಾಡಿ ತೀರ್ಮಾನ ಈಗ ಆದೇಶ ಕೊಡಬೇಕು. ಹಳೆ ಬಾಡಿ ತೀರ್ಮಾನ ಮಾಡ್ತಾ ಹಳೆ ಬಾಡಿ ಬರ್ತದೆ ARDR ಇದು ಮಾಡ್ತಾನೆ ಅವಾಗ ಮಾತಾಡ್ತೀವಿ. ಕುತ್ಕೊಂಡು ಅವನಲ್ಲಿ ತಪ್ಪಿದೆ ಬಂದ್ಬಿಟ್ಟು ಜನ ಸೇರಿಸಿ ಅವನು ಸೊಸೈಟಿ ಕಡೆಯಿಂದ ಕರ್ತಗ ಹೇಳಮ್ಮ ಇಲ್ಲಿ ರವೀಂದ್ರ ಕೊಟ್ಟಾದ್ಮೇಲೆ ಏನಾಯ್ತು? ನೀವು ಹೋಗಿ ದುಡ್ಡು ಕಟ್ಬಿಟ್ರಿ ಹೋಗಿ ಬ್ಯಾಂಕ್. ಹೇಳಮ್ಮ ಇಲ್ಲಿ
ಎಂಟು ವರ್ಷ ಆಯ್ತು. 8 ವರ್ಷದಿಂದ ಇಲ್ಲಿರೋದು ಇವಾಗ ಏನ್ ಬಂತು? 8 ವರ್ಷದಲ್ಲೇ ಬಂದು ಮಾಡಿ ಯಾವಾಗ ಆಗಿರೋದು? ಯಾವಾಗ ಆಗಿರೋದು? 21 ಇತ್ತು. ನಮ್ಮ ಅಪ್ಪನ ಆಸ್ತಿ ಇದು. ಅದು ನಮ್ಮ ಅಪ್ಪನ ಆಸ್ತಿ ಬರಬಾರಕ್ಕೆ ಏನಂಗಾಯ್ತಾಯ್ತು? 21 ಆಗಿರೋ ಆದೇಶ 25 ಬಂದು ಕೇಳಿದ್ರೆ ಆಯ್ತದ? ಎಲ್ಲಿ ಕೇಳಿದ್ ಕೇಳಲೇ ಇಲ್ವಲ್ಲ? ಎಲ್ಲಿ ಕೊಡ್ಲಿ? ನಮ್ಗೆ ಗೊತ್ತಿಲ್ಲ, ಅದು ಮಾಹಿತಿನೇ ಇಲ್ವಲ್ಲ. ಮಾತಾಡಕ್ ಆಗ್ಲಿವಲ್ಲ, ಮೀಟಿಂಗ್ ನಡೆದಿಲ್ವಲ್ಲ ಲಾಸ್ಟ್ ಟೈಮ್. ಇದು ಇವಾಗ 21 ಆಗಿರೋ ಆದೇಶನ 25 ತಗೊಂಡು ಕೆಳ್ಕೊಂಡ್ರೆ ಆದೇಶ ಅಲ್ಲೇ ಮಾಡ್ಕೊಡ್ಬೇಕು. 25 ಆದೇಶ ಬೇಕು. 21 ಆದೇಶ ಇರೋದು ARDR ಮಾಡಿರೋದು. ಈಗ 25 ARDR ಹತ್ರ ಇದು ಒಂದು ಸ್ವಲ್ಪ ಡಿಸ್ಕಸ್ ಯಾವಾಗ ಇದನ್ನೇನ್ ಮಾಡ್ಬೇಕು ಅಂತ. ಈಗ ಅವ್ರು ಯಾಕೆ ಮಾಡ್ತಾರೆ? ನಮ್ಮ ಅಧಿಕಾರಿಗಳು ಯಾಕೆ ಮಾಡ್ತಾರೆ? ಸಾಯವಾಣಿಯಿಂದ ಹೇಳಿದಕ್ಕೆ DM ಸೂಪರ್ವೈಸರ್ ಅವರೆಲ್ಲ ಬರ್ತಾರೆ, ಇದನ್ನ ಡಿಸ್ಕಸ್ ಮಾಡಿ ಬಾಡಿಲಿ ಇಟ್ಬಿಟ್ಟು ಅಂತ ಹೇಳಿದ್ದಾರೆ. ಬಾರಿ ತೀರ್ಮಾನ ಮಾಡಪ್ಪ, ಬಾರಿ ತೀರ್ಮಾನ ಮಾಡಿ ನಾಗರಾಜ್ ಮೀಟಿಂಗ್ ಕರೆದ್ಬಿಟ್ಟು ಬಾರಿ ತೀರ್ಮಾನ ಮಾಡ್ಕೊಡ್ರಿ ಅಧಿಕಾರಿಗಳಿಗೆ. ಆಯ್ತು ಬಿಡ್ರಿ, ನೀವು ಬಂದ್ಬಿಡಿ ಮೀಟಿಂಗ್ಗೆ. ಅದೇನ್ ಬಾರಿ ತೀರ್ಮಾನ ಮಾಡಿದ್ರು ಅದನ್ನ ಸಬ್ಜೆಕ್ಟ್ ಸೀಲ್ ಮಾಡ್ಕೊಂಡು ತಗೊಂಡು ARDR ತಲುಪಿಸ್ರಿ. ನಾಗರಾಜ್ ತಗೊಂಡು ತಲುಪಿಸ್ತಾರೆ. ತಲುಪಿಸ್ರಿ ನೀವು. ಅದೇ ಮೀಟಿಂಗ್ ಕರೀರಿ. ಅದು ಬರ್ಬೇಕಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರಿ ಅಂದ್ರೆ ಬಾಡಿ ಜನರಲ್ ಬಾಡಿಲಿ ಕರೆದ್ ಬಿಡ್ರಿ. ಈಗ ಇದು ಮಾಮೂಲಿ ನಾರ್ಮಲ್ ಕರಿತೀರಲ್ಲ ನೀವು ಮಂತ್ಲಿ ಅದ್ರಲ್ಲಿ ಕರೀರಿ. ಅದೊಂದು ಆಪ್ಷನ್ ಇದೆ. ಇರಿ ನಾನು ಹೇಳ್ಬಿಡ್ತೀನಿ. ಅದನ್ನ ಕರೀರಿ. ಇವ್ರದ್ದೇನು ಸಾಲ್ವ್ ಆಗ್ಬೇಕೋ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ತಗೋಬೇಕೋ ಅಥವಾ ಬಿಡ್ಬೇಕೋ ಏನೋ ಒಂದ್ ಮಾಡೋಣ. ಅದು ತಗೊಳಕ್ ಹೇಳಿದ್ರಂತಲ್ರಿ ಬುಲಿಮಂತಲ್ಲ ಮಾಡಕ್ಕೆ. ನಾನು ಹೇಳ್ಬಿಡ್ತೀನಿ. ಒಂದ್ ನಿಮಿಷ ನಾವೇನ್ ಹೇಳ್ದ ಇವ್ನು ಬಂದ್ರೆ ಯಪ್ಪ ಬಂದು ಕೇಳ್ಕೊಂಡ ನನಗೆ ಕೆಲಸ ಕೊಡ್ರಿ ಆರ್ಡ್ರ್ ಬಂದದೆ ಮೇಲಿಂದ ಆರ್ಡ್ರ್. ನಾವೇನ್ ಹೇಳ್ದಪ್ಪ ಈಗ ಮುನ್ನ ಕಳ್ಕೊಂಡವನ ನೀವು ಇಬ್ರು ಅವ್ರೀಗ ನೀವು ಮೂವರು ಒಂದೇ ಕೂಟದಲ್ಲಿ ಮಾಡಿಕೊಂಡು ನೀನು ಟ್ಯಾಂಕರ್ ತೊಳಿ ಅಂತ ನಾವೇನು ಹೇಳಿಲ್ಲ. ಮೂವರು ಒಂದೇ ಕೂಟದಲ್ಲಿ ಮಾಡಿಕೊಂಡು ಇವನು ತಪ್ಪ ಅವನಂತವ್ರು ಏನೋ ಮಾಡ್ಕೊಂಡು ನೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ರಪ್ಪ. ಇವ್ರಿಗೆ ಟ್ಯಾಂಕರ್ ತೊಳೆಯಕ್ಕೆ ಹೇಳಿಲ್ಲ ನೀವು. ನಾವು ಟ್ಯಾಂಕರ್ ತೊಳೆಯಕ್ಕೆ ಹೇಳಿಲ್ಲ. ಮಾತಾಡ್ತಾ ಹೇಳಿ ಅವರು ಟ್ಯಾಂಕರ್ ತೊಳೆಯಕ್ಕೆ ಹೇಳಪ್ಪ. ನೋಡಿ ಮಾತಿನ ಯಾವ ಮತ್ತೆ ಸಭೆ ಇದು ಉಳ್ಳೋಳ್ಬಾರ್ದು. ಟ್ಯಾಂಕರ್ ತೊಳೆಯಕ್ಕೆ ಅವೆಲ್ಲ ಸಿಸ್ಟಮು. ಈ ಹಾಲ ಇದು ಮಾಡ್ಕೊಳ್ಳೋದು ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರು ಮಾಡ್ಕೊಂಡ್ರಪ್ಪ. ಯಾರು ಇನ್ನೊಬ್ಬ ಯಾರು ಬೇಡ ಅಂತ ನಾವು ಹೇಳ್ಕೊಂಡು ಈ ಹಬ್ಬ ನನಗೆ ಸಿಸ್ಟರೇ ಬೇಕು, ನೀಟ್ ಹಾಕೋದೇ ಬೇಕು. ಅದರಿಂದ ನನ್ನ ಕೋರ್ಟು ಆರ್ಡರ್ ಆಗದೆ ನಾನು ಮುಂದೆ ಹೋಗ್ತೀನಿ ಅಂತ ಈ ಹಬ್ಬ ಹೊರಟೋದ. ಹೊರಟೋದ್ಮೇಲೆ ನಾವು ಇನ್ನೇನು ನಾವೇನ್ ಮಾಡಕ್ಕಾಯ್ತು ಹೇಳಿ. ಈಗ ನೀವೇನ್ ಮಾಡ್ರಿ ಗೊತ್ತಂದ್ರೆ ನಾಗರಾಜು, ನೀವು 25ಕ್ಕೆ ನೀವು ಮರುಪರೀಕ್ಷೆಯಲ್ಲಿ ಹಾಕೊಳ್ಳಿ. ಅವ್ರೇನಾದ್ರು ಆದೇಶ ಮಾಡಿದ್ರೆ ಬಂದು ನೀವು ಇಲ್ಲೇ ಒಂದು ಅರ್ಜಿ ಕೊಡ್ರಿ. ಇವ್ರ ಹತ್ರ ಅಲ್ಲಿಂದ ಆದೇಶ ಬರುತ್ತೆ. ಇವ್ರ ಹತ್ರ ನೀವು ಕೊಟ್ಟಾಗ ಬಾಡಿಲಿಟ್ಟು ಅದನ್ನ ಚರ್ಚೆ ಮಾಡಿ ನಿಮ್ನ ತಗೋಬೇಕೋ ಅಥವಾ ನಿಮ್ ಪರಿಹಾರ ಏನ್ ಕೊಡ್ಬೇಕೋ ಅದು ಆಯ್ತದೆ. ತಗೊಳಕ್ ರೆಡಿಯಾಗಿ ಹೋಗ್ಕಂಡ್ರಿ. ರೆಡಿಯಾಗಿ 3 ಜನ ಮಾಡ್ಕೊಳ್ಳಿಲ್ಲ. ನಾನು ಈಟ್ ಹಾಕೋದು ಬೇಕು ಅಂತ ಹೋಗಿರೋದು ಅವ್ರು. ಈಟ್ ಹಾಕೋದು ಅದು ಸೆಕೆಂಡ್ರಿ. ಅದು ಡೈಲಿ ನಿರ್ಧಾರ ಆಗುತ್ತೆ. ಅದನ್ನೇ ಹೇಳಿದ್ರು ಏನಂದ್ರೆ ನಮ್ಮ ಕಮಿಟಿಯಲ್ಲಿ ನಾರಾಜ ಇರ್ಲಿಲ್ಲ. ನಾರಾಜ ಇದ್ದಲ್ವಾ ನಾವ್ ಹೇಳಿದ್ದೇನಂದ್ರೆ ಈಟ್ ಹಾಕೋದು ಪರ್ಸನಲ್ ಪ್ರೈವೇಟ್ ಆಗಿ ಈಟ್ ಹಾಕ್ತಾವ್ರಲ್ವಾ ಅದನ್ನ ಸ್ಟಾಪ್ ಮಾಡ್ಬಿಡು. ಕೆಲ್ಸಕ್ಕೆ 4 ಜನ ಕೆಲಸ ಮಾಡ್ಕೊಂಡು ಈಟ್ ಹಾಕೋದು ರವೀಂದ್ರ ಅವರು ಮತ್ತೆ ರವೀಂದ್ರ ಸೂಪರ್ವೈಸರ್ ಮುಂದೆ ನಡೆದಿದ್ದು. ಇವ್ನಿಗೆ ಕಡ್ಡಾಯವಾಗಿ ನೀನ್ ಕ್ಯಾನೆಟ್ ಮಾಡಿ ಅಂತ ನಾವೇನು ಹೇಳಿಲ್ಲ. ಅಲ್ಲಲ್ಲ ಇನ್ನ ಇವನು ನೀನು ಫಸ್ಟ್ ಸೀನಿಯರ್, ನೀವು 3 ಜನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ರಿ ಅಂತಾನೆ ಹೇಳೋದು.
ಹೆಲ್ಪರ್ ಕೆಲಸ ಈಗ ಒಬ್ಬ ಎಕ್ಸ್ಟ್ರಾ ಆಯ್ತಲ್ವಾ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ. ಇದು ಈಟ ಅದಕ್ಕೆ ಈಗ ಸರ್ ಈಗ ಕೆಲಸ ಮಾಡಿದಾಗ ಪ್ರೈವೇಟ್ ಅಲ್ಲಿ ಒಂದು ಕೆಲಸ ಮಾಡ್ಬೋದ ನೋಡ್ರಿ ಇನ್ನೇನಿಲ್ಲ. ಯಾವುದು ಬೇರೆ ಕೆಲಸ ಮಾಡ್ಬಿಟ್ಟು ಹೊರಗಡೆ ಸರ್ ನಾವು 2 ಸಲ ಕೆಲಸ ಮಾಡ್ತಾ ಇದೀವಿ ಸರ್. ಫಸ್ಟ್ ಎರಡು ಮಾಡ್ತಾ ನಮ್ಮ ಸೊಸೈಟಿಲೇನೆ ಫಸ್ಟ್ ಎರಡೇ ಕೆಲಸ ಮಾಡ್ತಾ ಇದ್ದು. ಕೆಲಸದಿಂದ ತೆಗೆದಾಕಿದ್ರೆ ಅವನು ಸ್ವಂತ ಕೂತ್ಕೋಬೇಕು ನಾನು ಒಳ್ಳೆ ಮೇಲೆ ಇದ್ದೀನಿ. ಒಕ್ಕೂಟ ಇರೋದಕ್ಕೆ ನೀವಿರೋದು ಈಗ ನಮ್ಮ ಸೊಸೈಟಿ ಲಾಯರ್ ಇದಾರಲ್ಲಪ್ಪ ಒಕ್ಕೂಟಕ್ಕೆ ಬರ್ಸ್ಬಿಟ್ಟು ಒಕ್ಕೂಟಕ್ಕೆ ಹಾಕಿ ಹಾಕ್ಬಿಡಪ್ಪ. ನಿಮ್ ಲಾಯರ್ಗೆ ಹೇಳ್ಬಿಟ್ಟು ನಮ್ ಲಾಯರ್ ಹೇಳ್ಬಿಟ್ಟು ನಮ್ ಲಾಯರ್ಗೆ ಹೇಳ್ಬಿಟ್ಟು ಹಾಕಿ ಸಪ್ಪ. ನಾವ್ ಹೇಳ್ತೀವಿ ನಮ್ ವರ್ಕರ್ಗೆ ಹೇಳ್ತೀವಿ ನೋಡಿಯಾ ಅದ 25 ಆದೇಶ ತಂದ್ರೆ ಒಕ್ಕೂಟದ ಬದಲಾಗಿ ಹಾಕ್ಸಿ ಮೀಟಿಂಗ್ ಹಾಕಿ ಒಕ್ಕೂಟ ಹಾಕ್ಸಿ ನಾವು ಒಕ್ಕೂಟದ ತೀರ್ಮಾನ ಮಾಡಿ ಆದೇಶ ಬದಲು ಬರಲಿ. ಒಕ್ಕೂಟ ಇದ್ರೆ ಸಂಘ ತೀರ್ಮಾನ ಬರಲ್ಲ. ನೀವು ಬಾಡಿಲಿ ಏನ್ ತೀರ್ಮಾನ ಮಾಡ್ತೀರೋ ಅದನ್ನ ಒಕ್ಕೂಟ ಪಾಸ್ ಮಾಡ್ತೀವಿ. ಒಕ್ಕೂಟದಿಂದ ತೀರ್ಮಾನ ನಮ್ಗೇನಪ್ಪ ರೈತರಿಗೆ ನಷ್ಟ ಒಳ್ಳೇದಾಗಬೇಕಷ್ಟೇ. ಬರ್ಕೊಡ್ತೀನಿ ಅಂತ ಹೇಳ್ಬ ಕರೆಕ್ಟಾಗಿ ಮಾತಾಡು. ನಾವು ಮಾತಾಡ್ತಾ ಇದ್ದೀವಿ. ವೈಯಕ್ತಿಕ ಇದ್ರೆ ಆಚೆ ಮಾಡ್ಕೊಳ್ರಿ. ರೈತರ ಪರವಾಗಿ ಏನಾದ್ರು ಇದ್ರೆ ಮಾತಾಡ್ರಿ. ವೈಯಕ್ತಿಕ ಇಲ್ಲಿ ಮಾತಾಡ್ರಿ. ರೈತರ ಪರ ಏನಾದ್ರು ಕೆಲಸ ಇದ್ರೆ ಮಾತಾಡ್ರಿ. ಇಪ್ಪತ್ತೈದು ಅಂದ್ರೆ 4ನೇ ಜನರ ಬಡಿ ನಡೆದಿರ್ತದೆ. ಇದು ವೈಯಕ್ತಿಕಕ್ಕೂ ನಮ್ಗೆ ಸಂಬಂಧ ಇಲ್ಲ. 4ನೇ ಜನರಲ್ ಬಾಡಿಯಿಂದ ಬಂದಿದ್ರೆ ಇದು ಪರಿಗಣನೆ 21ರಲ್ಲಿ ಬಂದು ಏನಾಗಬೇಕಾಯ್ತು. ಆಗ ಸಂಘ ಇತ್ತು, ಅವಾಗ ಅಧ್ಯಕ್ಷರಿದ್ರು, ನಿರ್ದೇಶಕರು ಅವಾಗ ತೀರ್ಮಾನ ಮಾಡ್ತಿದ್ರು. ಜನರಲ್ ಬಾಡಿ ಕೇಳಿದಾಗ ಇಲ್ಲ ಜನರಲ್ ಬಾಡಿ ಕೇಳಿದಾಗ ಏನ್ ಮಾಡಿದ್ರು, ಕೇಸ್ ಹಾಕಿ ಅಂತ ಜನರಲ್ ಬಾಡಿ ಅನುಮೋದ ಆಗದಲ್ಲಪ್ಪ. ಪ್ರಶ್ನೆ ಕೇಸ್ ಹಾಕಿಲ್ಲ, 6 ತಿಂಗಳ ಮೇಲೆ ಹಾಕೋದು. ಅದು 6 ತಿಂಗಳ ಮೇಲೆ ಕೇಸ್ ಹಾಕದೆ. 6 ತಿಂಗಳ ಕೇಸ್ ಹಾಕಿರಲಿಲ್ಲ. ನಾವು ಬೇಡ ಮಾತುಕತೆ ಮಾಡೋಣ ಅಂತ ಹೇಳಿದಾಗ ಬರದೇ ಕಾರಣ 6 ತಿಂಗಳ ಮೇಲೆ ಕೇಸ್ ಹಾಕದೆ. ಅದು ನಿಮ್ಮ ಇದ್ರೊಳಗೂ ಐತೆ, ಎಲ್ಲಿ ಲೆಕ್ಚರಲ್ ಐತೆ. ಅದು ಹಾಕಪ್ಪ, ಕಾಪಿ ಹಾಕಿ. ಯಾರು ಗೊತ್ತು ಇದು ಮಾಡೋದು ಬೇಡ. ಅವ್ನು ತೊಂದರೆ ಆಯ್ತದೆ ಅಂದ್ರೆ ಇವ್ರು ಬಂದು ಇವಾಗ ಈ ಬಾಡಿನೂ ಹೇಳದೆ ಕೆಲಸ ಮಾಡು ಅಂತ ಹೇಳದೆ.
ನಾನು ಎರಡು ಮಾಡಬೇಕು ಅಂದಾಗ ಒಕ್ಕೂಟದಲ್ಲಿ ಏನಕ್ಕೆ ಎಲ್ಲ ಲೋನ್ ಕೊಡ್ತಾ ಇದ್ದೀವಿ. ಈಗ 180 ಕೊಡ್ತಿದ್ದೋ, ಈಗ BDCC ಬ್ಯಾಂಕಲ್ಲಿ ಮಾತಾಡಿ 180 ಕೊಡ್ತಾ ಇದೀವಿ. 160 ಕೊಡ್ತಿದ್ದೆ, 180 ಕೊಡಿಸ್ತೀವಿ. ಅದಕ್ಕೆ ನೀವು ಯಾರು ಲೋನ್ ಬೇಕೋ ಅದನ್ನ ಅಪ್ಲೈ ಮಾಡಿ. ಎಲ್ಲ ನಾವು ಈಗ ಆಲ್ರೆಡಿ ಒಂದು ಸುಮಾರು 15 ಕೋಟಿ ಆಲ್ರೆಡಿ ನಮ್ಮ ರಾಮನಗರ ತಾಲೂಕಿಗೆ 15 ಕೋಟಿ ರೂಪಾಯಿನ ಅಲ್ಲೇ ಲೋನ್ ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಮೊನ್ನೆ ಎಲ್ಲ ಬಂದಿದ್ರು ಹಸುಗಳಿಗೆ ಇದು ಮಾಡ್ಬೇಕಾರೆ. ರಾಮನಗರ ಜಿಲ್ಲೆಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನಾವು 15 ಕೋಟಿ ರೂಪಾಯಿನ ಆಲ್ರೆಡಿ ಲೋನ್ ಕೊಡ್ಸಿದ್ದೀವಿ ರೈತರುಗಳಿಗೆ. ಅಲ್ಲೇ ಹಸುಗಳು ತಗೋತಾವ್ರೆ. ಅದನ್ನ ಹಸುಗಳನ್ನ ಮಾರ್ಬೇಡಿ ದಯಮಾಡಿ. ಈಗ ಹೊಸಕೋಟೆ ಡೆವಲಪ್ಮೆಂಟ್ ಆಯ್ತದೆ, ಆನೇಕಲ್ಲು ಡೆವಲಪ್ಮೆಂಟ್ ಆಯ್ತದೆ, ನೆಲಮಂಗಲ ಡೆವಲಪ್ಮೆಂಟ್ ಆಯ್ತದೆ. ಇನ್ನೇನಿದ್ರು ಮಿಲ್ಕು ನಮ್ದೇ ಹಾಲಿರೋದು ಇನ್ನು ನಮ್ಮ ರಾಮನಗರ ಇದ್ರೊಳಗೆ ಮಾತ್ರ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತ್ರ. ಆದ್ರಿಂದ ಹಸುಗಳು ಮಾರಿದ್ರೆ ತಿರ್ಗಾ ತೆಗಿಯೋಕ್ಕಲ್ಲ. ಎಲ್ಲ ಗುಜರಾತು ಮತ್ತೆ ಹರಿಯಾಣಕ್ಕೆ ಹೊಡಿತಾವ್ರೆ. ಯಾಕೆಂದ್ರೆ ಹಾಲು ಜಾಸ್ತಿ ಬರ್ತದೆ ಇಲ್ಲಿ. ಅಲ್ಲಿ ಅವರು 10 ಲೀಟ್ರು 12 ಲೀಟ್ರು ಕೊಟ್ರೆ ನಮ್ಮ 30-40 ಲೀಟ್ರ್ ಕೊಡ್ತವೆ. ಇವ್ರು ತಗೊಂಡೋಗಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊತಾರೆ, ಹಾಲು ಜಾಸ್ತಿ ಮಾಡ್ಕೊತಾವ್ರೆ. ಮುಂದಿನ ದಿನಗಳಲ್ಲಿ ಇದೇ ಇನ್ನೊಂದು 5 ವರ್ಷ ನಾನು ಇರ್ತೀನಿ ಮಾದಪ್ಪನ ಆಶೀರ್ವಾದದಿಂದ. ಇನ್ನು 50 ರೂಪಾಯಿ ಕೊಟ್ಟರು ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಆನೆಕಲ್ಲಲ್ಲಿ ಬರ್ತಾ ಇತ್ತು 1.25 ಲಕ್ಷ, ಈಗ 65 ಲಕ್ಷ ಹಾಲಾಗದೆ. 65 ಸಾವಿರ ಹಾಲಾಗದೆ. ಯಾಕಂದ್ರೆ ಹಿಂಗೆ ಹಾಲು ಕ್ಷೀಣಿತ ಬಂದ್ರೆ ಇಲ್ಲಿ ಜಾಸ್ತಿ ಆಯ್ತದೆ. ಅವಾಗ ನಾವು ರೈತರಿಗೆ 50 ರೂಪಾಯಿ ಕೊಟ್ಟು ತಗೊಳ್ಬರೋ ಪರಿಸ್ಥಿತಿನೂ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆಯಲ್ಲಿ ನೋಡ್ತಾ ಇರ್ತೀವಿ. ಒಕ್ಕೂಟ ಮಾಡೇ ಮಾಡ್ತದೆ ತೀರ್ಮಾನ. ನಮ್ಮ ಅಧ್ಯಕ್ಷರು ಒಳ್ಳೆ ಅಧ್ಯಕ್ಷರು ಬಂದವ್ರೆ. ಯಾಕಂದ್ರೆ ಒಳ್ಳೊಳ್ಳೆ ನಿರ್ಣಯ ಪೀಡಿಸಿ ಜಾಸ್ತಿ ಮಾಡ್ಬಿಟ್ಟಿದ್ರು. ಯಾಕಂದ್ರೆ KMFನವರು ಅವಾಗ ಕರೆಸಿ ಆದೇಶ ವಾಪಸ್ ಹಾಕ್ಸಿದ್ರು. ಯಾಕಂದ್ರೆ ಅಂತ ಕೆಲಸ ಮಾಡ್ತಾವ್ರೆ, ರೈತರಿಗೆ ಅನುಕೂಲ ಮಾಡ್ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನು 6 ತಿಂಗಳಲ್ಲಿ ಒಳ್ಳೆ ಇನ್ನೇನು ನಮ್ದು ರೈತರ ಹಬ್ಬ ಸಂಕ್ರಾಂತಿಗೆ ಒಳ್ಳೆ ಗುಡ್ ನ್ಯೂಸು ನಮ್ಮ ಅಧ್ಯಕ್ಷರು ಕೊಡ್ತಾರೆ ಅಂತ ಹೇಳಿ ರೈತರುಗಳು ದಯಮಾಡಿ ಇನ್ನೊಂದು ಸಾರಿ ಹೇಳ್ತೀನಿ, ಇನ್ಸೂರೆನ್ಸ್ ಹಸುಗಳ ಇನ್ಸೂರೆನ್ಸ್ 2 ಮಾತು ಮುಗಿಸ್ತೀನಿ. ಜೈ ಜೈಸಕ್. ಮೊನ್ನೆ ರಾಕೇಶ್ ಹೆಗಡೆ ಅವರು ಉಪ ವ್ಯವಸ್ಥಾಪಕರು, ಬೆಂಗಳೂರು ಹಾಲು ಒಕ್ಕೂಟ, ಅರವಳ್ಳಿ ಕ್ಷೇತ್ರ.